ಸಂಚಿಕೆ ಶೂನ್ಯದಲ್ಲಿ ಮನೆ ಬಾಗಿಲಿಗೆ ಒಬ್ಬ ವ್ಯಕ್ತಿ ಬಂದು ಯಾರಿದ್ದೀರಾ ಅಂತ ಕೂಗ್ತಾನೆ. ಆಗ ಅಲ್ಲಿಗೆ ಸೂರ್ಯ ಹಾಗೂ ರವಿ ಇಬ್ರು ಬರ್ತಾರೆ. ಆಗ ಆ ವ್ಯಕ್ತಿ ಡ್ರೈವಿಂಗ್ ಸ್ಕೂಲ್ ಇದೇನಾ ಅಂತ ಕೇಳಿದಾಗ ಸೂರ್ಯಂಗೆ ತುಂಬಾ ಖುಷಿ ಆಗುತ್ತೆ. ಹೌದು ಸರ್, ನಾನೇ ಡ್ರೈವರ್, ಬನ್ನಿ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಸರ್ ನನಗಲ್ಲ, ನಮ್ಮ ಬಾಸ್ಗೆ ಅಂತ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ. ಹೌದಾ ಸರ್, ಹಾಗಿದ್ರೆ ನಡೀರಿ ನೋಡೋಣ ಅಂತ ಹೇಳಿದಾಗ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ. ಆಗ ರವಿ, ಏನೋ ಸೂರ್ಯ ನಿನ್ ಬಿಸ್ನೆಸ್ ದಿನೇ ದಿನೇ ಇಂಪ್ರೂವ್ ಆಗ್ತಿದೆ ಅಲ್ಲ, ಕಂಗ್ರಾಟ್ಸ್ ಕಣೋ ಅಂತ ಹೇಳಿ ವಿಶ್ ಮಾಡ್ತಾನೆ. ಸರಿ ಆಯ್ತು ಇರೋ, ಅವ್ರು ಯಾರು ಅಂತ ನೋಡ್ಕೊಂಡು ಬರ್ತೀನಿ ಅಂತ ಸೂರ್ಯನು ಸಹ ಹೊರಗಡೆ ಬರ್ತಾನೆ. ಆಗ ಸೂರ್ಯನ್ಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಯಾಕಂದ್ರೆ ಡ್ರೈವಿಂಗ್ ಕಲಿಯೋಕಂತ ಬಂದಿದ್ದು ಬೇರೆ ಯಾರು ಅಲ್ಲ, ವಿಶಾಲಾಕ್ಷಿ. ಆಗ ಸೂರ್ಯ ಓಹೋ ಅಂತ ಗೊಣುಕ್ತಾ ಮೀನಾಗೆ ಕಾಲ್ ಮಾಡಿ, ಮೀನಾ ಸ್ವಲ್ಪ ಹೊರಗಡೆ ಬಾ ಅಂತ ಕರಿತಾನೆ. ಆಗ ಯಾಕ್ರಿ ಏನ್ ವಿಷಯ ಅಂತ ಮೀನಾ ಕೇಳ್ತಾಳೆ. ನನ್ನ ಹತ್ರ ಡ್ರೈವಿಂಗ್ ಕಲಿಯೋಕೆ ಒಬ್ರು ಮಹಾನ್ ಭಾವರು ಬಂದಿದ್ದಾರೆ, ಬಾರೆ ನೋಡ್ಬಾರೆ ಅಂತ ಹೇಳಿದಾಗ, ಹೌದಾ ಸರಿ ಆಯ್ತು ಇರಿ ಬಂದೆ ಅಂತ ಹೇಳಿ ಮೀನಾನು ಸಹ ಹೊರಗಡೆ ಬರ್ತಾಳೆ. ಆಗ ಮೀನಾ ಯಾರ್ರಿ ಅವರು ಅಂತ ಕೇಳಿದಾಗ ನೋಡಿ ಎಲ್ಲಿ ಅಂತ ತೋರಿಸಿದಾಗ ಮೀನಾಗೂ ಶಾಕ್ ಆಗುತ್ತೆ. ಓಹೋ ವಿಶಾಲಮ್ಮನಾ, ಅವ್ರೇನ್ ಡ್ರೈವಿಂಗ್ ಕಲಿಯಕ್ ಬಂದಿದಾರೋ ಅಥವಾ ಏನಾದ್ರೂ ಕಲಿಸ್ತೀನಿ ಅಂತ ಹೇಳೋಕ್ ಬಂದಿದಾರೋ ಗೊತ್ತಿಲ್ಲ, ಬಾ ವಿಚಾರಿಸೋಣ ಅಂತ ಹೇಳಿ ವಿಶಾಲಾಕ್ಷಿ ಹತ್ರ ಬರ್ತಾನೆ ಸೂರ್ಯ. ಸೂರ್ಯನ್ ನೋಡಿದಂತ ವಿಶಾಲಮ್ಮನ ಹುಡುಗ, ಬಂದ್ರು ನೋಡಿ ಮೇಡಮ್ ಅಂತ ಹೇಳಿದಾಗ ತನಗ್ ಗೊತ್ತಿಲ್ದೇನೆ ನನ್ನ ಹೆಸರು ವಿಶಾಲಾಕ್ಷಿ ಅಂತ ಹೇಳಕ್ ಹೋಗ್ತಾಳೆ ವಿಶಾಲಾಕ್ಷಿ. ಆಗ ಎದುರುಗಡೆ ಇರೋ ಸೂರ್ಯ ಮೀನಾನ ನೋಡಿ ಶಾಕ್ ಆಗಿ ಕೋಪದಿಂದ ತನ್ನ ಹುಡುಗನ ಕಪಾಳಕ್ಕೆ ಜೋರಾಗಿ ಹೊಡಿತಾ, ನಿನಗೆ ಈ ವಿಶಾಲವಾದ ಭೂಮಿಯಲ್ಲಿ ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ವೇನೋ ಅಂತ ಬೈತಾ ಇರ್ತಾಳೆ. ಮೇಡಮ್ ನೀವು ಡ್ರೈವಿಂಗ್ ಸ್ಕೂಲ್ ಕೇಳಿದ್ರಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾನೆ. ಆಗ ವಿಶಾಲಾಕ್ಷಿ ಕೋಪದಿಂದ, ನಾನು ಯಾರ ಮುಖನ ನೋಡ್ಬಾರ್ದು ಅಂತ ಅನ್ಕೊಂಡಿದ್ನೋ ಅಲ್ಲೇ ಕರ್ಕೊಂಡ್ ಬಂದಿದ್ಯಲ್ಲೋ ಅಂತ ಬೈತಾ ಇರ್ತಾಳೆ. ಆಗ ಸೂರ್ಯ, ಮುಖ ನೋಡ್ಬೇಡಿ ಹಾಗೆ ಡ್ರೈವಿಂಗ್ ಮಾಡಿ. ಓಹೋ ಹಾಗೆಲ್ಲ ಹೇಳ್ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ಡ್ರೈವಿಂಗ್ ಮಾಡಿ ಆಮೇಲೆ ಕಣ್ಣೇ ಕಾಣ್ಬಾರ್ದು ಹಾಗಾಗುತ್ತೆ ಅಂತ ಕೌಂಟರ್ ಕೊಡ್ತಿರ್ತಾನೆ ಸೂರ್ಯ. ಆಗ ಮೀನಾ, ರೀ ನೀವು ಸ್ವಲ್ಪ ಸುಮ್ನಿರಿ, ನೋಡಿ ವಿಶಾಲ್ ಅವರೇ ಮನೆವರೆಗೂ ಬಂದಿದ್ದೀರಾ, ಬಂದಿ ಒಳಗಡೆ ಬಂದು ಕಾಫಿ ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ವಿಶಾಲಾಕ್ಷಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. 10 ಕಾರ್ ಇದ್ರು 10 ಕೂತ್ಕೊಳ್ತಿದ್ದೆ, ಆದ್ರೆ ನನ್ಗೆ ಇವಾಗ ಡ್ರೈವಿಂಗ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಡ್ರೈವಿಂಗ್ ಕಲಿಯೋಕ್ ಬಂದೆ, ನಾನು ಕಾಫಿ ಕುಡಿಯೋಕ್ ಬಂದಿಲ್ಲ ಅಂತ ಹೇಳಿದಾಗ, ನೋಡಿ ವಿಶಾಲ್ ಅವರೇ ನಮ್ಗೇನು ಬೇಜಾರಿಲ್ಲ, ನೀವು ಆರಾಮಾಗಿ ಡ್ರೈವಿಂಗ್ ಕಲಿಬಹುದು, ನನಗೆ ನಿಮ್ ಮೇಲೆ ಯಾವ ದ್ವೇಷನೂ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಆಗ ವಿಶಾಲಾಕ್ಷಿ, ಓಹೋ ಆಫರ್ ಕೊಡ್ತಾ ಇದೀಯಾ, ನೋಡಿ ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ದುಶ್ಮನು ಅಂತ ಅನ್ಕೊಂಡಿರೋರ್ ಜೊತೆ ಯಾವತ್ತೂ ಸ್ನೇಹ ಮಾಡಲ್ಲ ಹೇಳೋ ಅಂತ ಹೇಳಿ ತನ್ನ ಹುಡುಗನ್ಗೆ ಹೇಳ್ತಾ ಇರ್ತಾಳೆ ವಿಶಾಲಾಕ್ಷಿ. ಆಗ ಸೂರ್ಯ, ನೋಡಿ ಮೇಡಮ್ ಅವರೇ ದುಶ್ಮನಿ ಅನ್ನೋದು ಫ್ರೀ ಆಗಿ ಸಿಗುತ್ತೆ, ಆದ್ರೆ ಸ್ನೇಹ ಹಾಗೆಲ್ಲ ಫ್ರೀ ಆಗಿ ಸಿಗಲ್ಲ, ಸ್ನೇಹ ಮಾಡಿದ್ಮೇಲೆ ಅದ್ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಆಗ ಮೀನಾ, ನೋಡಿ ವಿಶಾಲ್ ಅವರೇ ನೀವು ಇಲ್ಲಿ ಆರಾಮಾಗಿ ಡ್ರೈವಿಂಗ್ ನ ಕಲಿಬಹುದು, ನನ್ಗೆ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ, ಯಾವ ದ್ವೇಷನೂ ಇಲ್ಲ ಅಂತ ಹೇಳ್ತಿರ್ತಾಳೆ. ಹಾಗೆ ನೀವು ನನ್ನ ಶತ್ರು ಅಂತ ನೋಡ್ಬೋದು, ಆದ್ರೆ ನಾನ್ ನಿಮ್ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾಳೆ. ಆಗ ವಿಶಾಲಾಕ್ಷಿ ನಗ್ತಾ, ನೀನ್ ದ್ವೇಷ ಮಾಡಿದ್ರು ನನ್ನನ್ನು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಕೊಂಕ್ ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ, ಆಯ್ತು ಡ್ರೈವಿಂಗ್ ಕಲೀರಿ, ಅದು ತುಂಬಾ ಮುಖ್ಯ, ನನ್ನ ಹತ್ರ ಅಲ್ಲದೆ ಹೋದ್ರು ಬೇರೆ ಯಾರಾದ್ರೂ ಹತ್ರ ಡ್ರೈವಿಂಗ್ ಕಲೀರಿ, ಯಾಕಂದ್ರೆ ಮುಂದೆ ನಿಮ್ ಹೂವಿನ ಬಿಸ್ನೆಸ್ ಇರಲ್ಲ, ಮುಂದೆ ಜೀವನಕ್ಕೆ ಏನಾದ್ರೂ ಬೇಕಲ್ವಾ, ಡ್ರೈವರ್ ಆಗಾದ್ರೂ ನೀವು ಕೆಲಸ ಮಾಡ್ಬೋದು ಅಂತ ಹೇಳಿ ವಿಶಾಲಾಕ್ಷಿಗೆ ಕೋಪ ಬರೋ ರೀತಿ ಮಾತಾಡ್ತಾನೆ ಸೂರ್ಯ. ಆಗ ವಿಶಾಲಾಕ್ಷಿ ಕೋಪದಿಂದ ಹುಡುಗ ಅಂತ ಹೇಳಿ ಸೂರ್ಯನ್ಗೆ ಕೈ ಮಾಡಿ ಮಾತಾಡ್ತಿರ್ತಾಳೆ. ಆಗ ಸೂರ್ಯ ಸನ್ ಆಫ್ ರಂಗನಾಥ್, ನೋಡಿ ನನ್ನ ಹತ್ರ 2 ಕಾರ್ ಇದೆ, ನೀವು ಕಾರ್ ಕಲ್ತು DL ತಗೊಂಡು ನನ್ನ ಹತ್ರ ಬನ್ನಿ, ಅದರಲ್ಲಿ ಒಂದು ಕಾರ್ನ ನಿಮ್ಗೆ ಬಾಡಿಗೆ ಓಡ್ಸಕ್ಕಂತ ಕೊಡ್ತೀನಿ, ಜೊತೆಗೆ ವಿಳೆದೆಲೆ ಮೇಲೆ 16,868 ರೂಪಾಯಿನೂ ಸಂಬಳ ಆಗಿ ಕೊಡ್ತೀನಿ, ಆಗ್ಬಹುದೇ ಅಂತ ಕೇಳ್ತಾನೆ. ಆಗ ವಿಶಾಲಾಕ್ಷಿ, ಏನೋ ನಿನ್ನ ಹತ್ರ ನಾನು ಕೆಲ್ಸಕ್ಕೆ ಬರ್ಬೇಕಾ ಅಂತ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಬೇಡ, ನನ್ನ ಹತ್ರ ಬೇಡ, ಮೀನಾ ನಿನಗೊಂದು ಹೊಸ ಕಾರ್ ಕೊಡಿಸ್ತೀನಿ, ಇವಳಿಗೆ ನೀವು ಪರ್ಸನಲ್ ಡ್ರೈವರ್ ಆಗಿದ್ಬಿಡಿ ಅಂತ ಹೇಳಿ ಇನ್ನಷ್ಟು ವಿಶಾಲಾಕ್ಷಿಗೆ ಕೋಪ ಬರೋ ರೀತಿ ಮಾತಾಡ್ತಾನೆ. ಆಗ ವಿಶಾಲಾಕ್ಷಿಗೆ ತುಂಬಾ ಕೋಪ ಬರುತ್ತೆ. ಈ ವಿಶಾಲಾಕ್ಷಿ ಹೆಜ್ಜೆ ಇಟ್ ಕಡೆ ಸೋಲು ಅನ್ನೋ ಮಾತೇ ಇಲ್ಲ, ಕಾರ್ ತೆಗಿಯೋ ಅಂತ ಹೇಳಿ ತನ್ನ ಹುಡುಗನ್ಗೆ ಹೇಳ್ತಾಳೆ. ಅಯ್ಯೋ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಡ್ರೈವಿಂಗ್ ಕಲ್ತ್ ಬನ್ನಿ, ಮುಂದೆ ಬೇಕಾಗುತ್ತೆ, ಅಥವಾ ನಾನೇ ಡ್ರೈವಿಂಗ್ ಕಲ್ಸಿ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ಸುಮ್ನೆ ಇರ್ರಿ ಅಂತ ಹೇಳ್ತಾ ಇರ್ತಾಳೆ. ಹೋಗ್ಲಿ ಬಿಡೆ, ಸ್ಕೂಲಿಗೆ ಸೇರಿ ಫೇಲ್ ಆಗೋ ಮಕ್ಕಳನ್ನ ನಾನು ನೋಡಿದ್ದೀನಿ, ಸ್ಕೂಲ್ದೇ ಸೇರ್ದೇ ಇರೋ ಬ್ಯಾಡ್ ಸ್ಟೂಡೆಂಟ್ ಇವ್ರ ಮುಖಾನು ನೋಡೋದ್ ಬೇಡ, ಹೋಗಿ ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ವಿಶಾಲಾಕ್ಷಿ ತನ್ನ ಹುಡುಗನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿ ಪೂಜನ್ನ ಕರ್ಕೊಂಡು ಹೋಟ್ಲಿಗೆ ಬರ್ತಾಳೆ. ಹಾಗೆ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಹೇಳಿದಾಗ ಪೂಜಾ, ಇಷ್ಟೊಡ್ಡ ರಾಮಾಯಣ ಆಯ್ತೇನೆ ಅಂತ ಕೇಳ್ತಾಳೆ. ಕೇಳ್ತೀಯೇನೆ, ಸರಿಯಾದ ಟೈಮ್ಗೆ ಶ್ರುತಿ ಅವ್ರಮ್ಮ ಏನಾದ್ರೂ ಬರ್ದೇ ಹೋಗಿದ್ರೆ ಇವತ್ತು ಮನೋಜ್ ಅವ್ರ ಪ್ರಾಣ ತೆಗೆದ್ಬಿಡ್ತಿದ್ದ ಸೂರ್ಯ, ಇವತ್ತು ನನ್ನ ಗಂಡನ ಆಯಸ್ಸು ಮುಗಿದು ಹೋಗ್ಬಿಡ್ತಿತ್ತು ಅಂತ ಮಾತಾಡ್ತಿರ್ತಾಳೆ. ಹಾಗೆ ತನಗೆ ಬೇಕಾಗಿರೋ ತಿಂಡಿನ ಆರ್ಡರ್ ಮಾಡ್ತಾಳೆ. ಅದೇ ಸಮಯಕ್ಕೆ ಮನೋಜನ್ಗೆ 30 ಲಕ್ಷ ಮನೆ ವಿಷಯದಲ್ಲಿ ಮೋಸ ಮಾಡಿದ ವಿಶ್ವಾಸು ಅದೇ ಹೋಟ್ಲಿಗೆ ಬಂದು ತಿಂಡಿ ತಿನ್ನೋಕಂತ ಕುತ್ಕೋತಾನೆ.
ಆಗ ಪೂಜಾ ಹಾಗೂ ರೋಹಿಣಿ ಮಾಡಿರೋ ಆರ್ಡರ್ ಸಹ ಬರುತ್ತೆ. ರೋಹಿಣಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರೋಕಂತ ಹೋಗ್ತಾಳೆ. ಆದ್ರೆ ವಿಶ್ವಾಸನ್ ಕಡೆ ಗಮನ ಹರಿಸಿರೋಲ್ಲ. ಆಗ ಪೂಜಾ ತಿಂಡಿ ತಿಂತ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಂತ ರೋಹಿಣಿನ ಕೇಳಿದಾಗ, ನೋಡಿ ನಮ್ಗೆ ಆ ಮನೆ ವಿಷಯದಲ್ಲಿ 30 ಲಕ್ಷ ಮೋಸ ಆಗದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಆ ಸೂರ್ಯ ಇದನ್ನಲ್ಲ ಸ್ಕೌಂಡ್ರಲ್ಲಿ ಹೇಗೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾನೆ ಗೊತ್ತಾ, ಜೊತೆಗೆ ಆ ನಮ್ಮ ಮಾವ ಇದ್ದಾರಲ್ಲ ಅದ್ಯಾವುದೋ ಪುಸ್ತಕ ಇಟ್ಕೊಂಡು ನಮ್ ಜೀವ ತಿಂದು ಬಿಡ್ತಾರೆ ಅಂತ ಹೇಳಿ ಅವರಿಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅಲ್ಲ ಕಣೆ, ಆ ದಗಲ್ಬಾಜಿ ವಿಶ್ವಾಸ ನಮಗ್ ಮೋಸ ಮಾಡದೆ ಹೋಗಿದ್ರೆ ನಾವು ಇವಾಗ ತುಂಬಾ ಚೆನ್ನಾಗಿರ್ತಿದ್ವಿ ಕಣೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಪೂಜಾ, ನೀನ್ ಮಾಡಿರೋದೇನೆ, ಆ ಫ್ಯಾಮಿಲಿಗೆ ಸುಳ್ಳು ಹೇಳಿ ಆ ಫ್ಯಾಮಿಲಿಗೆ ಸೇರ್ಕೊಂಡಿಯಾ, ಜೊತೆಗೆ ಅವ್ರ ಫ್ಯಾಮಿಲಿ ದುಡ್ಡನ್ನೇ ತಗೊಂಡು ಹೋಗಿ ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀಯಾ, ನೀನ್ ಮಾಡಿದ್ ಸರಿನಾ? ಅಲ್ಲ ಕಣೆ, ನೀನೇನಾದ್ರೂ ಮಾಡಿದ್ರೆ ಅದು ನಿನ್ನ ಅನುಕೂಲಕ್ಕೆ, ಅದೇ ಬೇರೆ ಯಾರಾದ್ರೂ ಮಾಡಿದ್ರೆ ಅದು ಮೋಸ ಅಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಪೂಜಾ. ಆಗ ರೋಹಿಣಿ ಕೋಪದಿಂದ ದುಶ್ಮನ್ನ ಕರೆದು ತಿಂಡಿ ಕೊಡಿಸಿ ಬೈಸ್ಕೊಂಡಂಗಾಯ್ತು, ಸುಮ್ನೆ ತಿನ್ನಿ ಅಂತ ಪೂಜಾಗ್ ಬೈತಾಳೆ. ಈ ಕಡೆ ವಿಶ್ವಾಸ್ನು ತಿಂಡಿ ತಿಂತಾ ಇರ್ತಾನೆ. ಆಗ ವಿಶ್ವಾಸ್ಗೆ ಅವ್ನ ಫೋನ್ ಬರುತ್ತೆ. ಆಗ ಅವನು, ನೋಡಿ ಮನೆಗೆ ಅಡ್ವಾನ್ಸ್ ಕೊಡೋಕಂತ 4 ಜನ ರೆಡಿ ಆಗಿದ್ದಾರೆ, ಮೊದ್ಲು ಯಾರು ಅಡ್ವಾನ್ಸ್ ಕೊಡ್ತಾರೋ ಅವ್ರಿಗೆ ಮನೆ ನೋಡಿ, ನೀವು ಬೇಗ ತಂದು ಕೊಟ್ರೆ ಮನೆ ನಿಮ್ದಾಗುತ್ತೆ ಅಂತ ಮಾತಾಡ್ತಿರ್ತಾನೆ. ಆಗ ರೋಹಿಣಿಗೆ ಈ ಮಾತನ್ನ ಎಲ್ಲೋ ಕೇಳಿದಿನಲ್ಲ, ಈ ಧ್ವನಿನ ಎಲ್ಲೋ ಕೇಳಿದಿನಲ್ಲ ಅಂತ ಹೇಳಿ ಆ ವ್ಯಕ್ತಿ ಹತ್ರ ನೋಡ್ತಾಳೆ. ಆಗ ರೋಹಿಣಿಗೆ ಅನುಮಾನ ಮೂಡುತ್ತೆ. ಮತ್ತೆ ಆ ಕಡೆ ಈ ಕಡೆ ನೋಡ್ತಾಳೆ. ಆಗ ರೋಹಿಣಿಗೆ ಖಚಿತ ಆಗುತ್ತೆ, ನಮಗೆ ಮನೆ ವಿಷಯದಲ್ಲಿ ಮೋಸ ಮಾಡಿದ ಫ್ರಾಡ್ ವಿಶ್ವಾಸ್ ಇಲ್ಲೇ ಇದ್ದಾನಲ್ಲ ಅಂತ ಹೇಳಿ ಗಾಬರಿಯಿಂದ ನೋಡ್ತಾ ಇರ್ತಾಳೆ. ಆಗ ಅದನ್ನ ಗಮನಿಸಿದಂತ ಪೂಜಾ, ಯಾಕೆ ಏನಾಯ್ತು, ಈರುಳ್ಳಿ ದೋಸೆಯಲ್ಲಿ ಈರುಳ್ಳಿನೇ ಇಲ್ವೇನೆ ಅಂತ ಕೇಳಿದಾಗ, ಅದೇ ಕಣೆ ಅವನೇ ಕಡೆ ಅವನು, ಯಾವನೇ ಅಂತ ಕೇಳ್ತಾಳೆ ಪೂಜಾ. ಅದೇ ಕಣೆ, ನಮ್ಗೆ ಮನೆ ವಿಷಯದಲ್ಲಿ 30 ಲಕ್ಷ ಮೋಸ ಮಾಡಿ ದುಡ್ಡು ತಗೊಂಡು ಹೋದ್ನಲ್ಲ ಫ್ರಾಡ್ ವಿಶ್ವಾಸ್, ಅವನೇ ಕಣೆ ಅಂತ ಹೇಳಿ ವಿಶ್ವಾಸನ್ ಕಡೆ ಕೈ ಮಾಡಿ ತೋರಿಸ್ತಾಳೆ. ಆಗ ಪೂಜಾನು ಸಹ ಶಾಕ್ ಆಗಿ ಅವನ ಕಡೆನೆ ನೋಡ್ತಾ ಇರ್ತಾಳೆ. ಆಗ ವಿಶ್ವಾಸ, ನೋಡಿ ಸಾಯಂಕಾಲ 5 ಲಕ್ಷ ತಂದು ಕೊಟ್ಬಿಡಿ, ಮನೆ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ. ವಿಶ್ವಾಸ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಂತಹ ರೋಹಿಣಿ ಹಾಗೂ ಪೂಜಾ ಅವನ ಹತ್ರ ಬರ್ತಾರೆ. ಆಗ ಪೂಜಾ ವಿಶ್ವಾಸನ ಎದುರಿಗೆ ಚಿಟ್ಕಿ ಹೊಡಿತಾಳೆ. ಆಗ ವಿಶ್ವಾಸ, ಯಾರಮ್ಮ ನೀನು ಅಂತ ಕೇಳ್ತಾನೆ. ನಾನ್ ಯಾರು ಅನ್ನೋದನ್ನ ಬಿಡಿ, ಮೊದ್ಲು ಆ ಕಡೆ ನೋಡಿ ಅಂತ ಹೇಳಿದಾಗ ರೋಹಿಣಿ ವಿಶ್ವಾಸನ್ ಕುತ್ತಿಗೆ ಹತ್ರನೇ ಚಮಚ ಹಿಡ್ಕೊಂಡು ಗುರಾಯಿಸ್ತಾನ್ ಇತ್ಕೊಂಡಿರ್ತಾಳೆ. ಆಗ ವಿಶ್ವಾಸ್ ಭಯದಿಂದ ಏನು ಗೊತ್ತಿದ್ರು ಗೊತ್ತಿಲ್ಲದ ರೀತಿ, ಯಾರಮ್ಮ ನೀನು ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೋ ಲೇ ಮಗನೇ, ನನ್ ಮುಖ ಇಷ್ಟ ಬೇಗ ನೆನಪಾರಾಗೋಯ್ತಾ ನಿನ್ಗೆ, ನಾಗರಬಾವಿಲಿ ಮನೆ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಹತ್ರ 30 ಲಕ್ಷ ದುಡ್ಡನ್ನ ತಗೊಂಡು ಮನೇನು ಕೊಡಿಸ್ತೆ ಮೋಸ ಮಾಡಿ ಹೊರಟೋದೆಲ್ಲ ಯಾಕೆ ನೆನಪಾಗ್ತಿಲ್ವಾ ಅಂತ ಬೈತಾ ಇರ್ತಾಳೆ. ಯಾರಮ್ಮ ನೀನು, ನಿನ್ನ ಇದೇ ಮೊದ್ಲು ನೋಡ್ತಾ ಇರೋದು ಅಂತ ಹೇಳ್ತಿರ್ತಾನೆ ವಿಶ್ವಾಸ. ಹೌದಾ, ಹಾಗಿದ್ರೆ ನಿನ್ ಈ ಕಣ್ಣನ್ನ ತಿವ್ದ್ ಬಿಡ್ತೀನಿ, ಕಣ್ ಕಾಣಿಸ್ತೇ ಹೋದ್ಲಾಗಾದ್ರೂ ನಾವು ನಿನ್ಗೆ ಯಾರು ಅಂತ ಗೊತ್ತಾಗ್ಬೋದು ಅಂತ ಬೈತಾ ಇರ್ತಾಳೆ. ಹೋಗಮ್ಮ ನೀನು ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ವಿಶ್ವಾಸ. ಆಗ ಪೂಜಾ ಹಾಗೂ ರೋಹಿಣಿ ಅವನನ್ನ ಹಿಡ್ಕೊಂಡಿರ್ತಾರೆ. ಆದ್ರೂ ಸಹ ವಿಶ್ವಾಸ ಅವರಿಬ್ಬರನ್ನ ನೂಕಿ ಅಲ್ಲಿಂದ ಓಡಿ ಪರಾರಿ ಆಗ್ತಾನೆ. ಆಗ ಪೂಜಾ ಹಾಗೂ ರೋಹಿಣಿ ಅವನ ಹಿಂದನೆ ಓಡ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ವಿಶ್ವಾಸ್ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಆಗ ಪೂಜಾ ಹಾಗೂ ರೋಹಿಣಿ, ಆಗ್ತಿಲ್ಲ, ನಮ್ಗೆ ಓಡೋಕ್ ಆಗಲ್ಲ ಕಣೆ ಅವನ್ ಸ್ಪೀಡಿಗೆ, ಮೊದ್ಲು ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಆಮೇಲೆ ಅವನ್ನ ಹಿಡಿಬೇಕಿತ್ತು ಅಂತ ಪೂಜಾ ಮಾತಾಡ್ತಿರ್ತಾಳೆ. ಆಗ ರೋಹಿಣಿ, ನೋಡಿ ಅವನು ಇದೇ ಊರಲ್ಲಿ ಸಿಗ್ತಾ ಇದ್ದಾನಂದ್ರೆ ಅವನು ಇಲ್ಲೇ ಎಲ್ಲೋ ಇರ್ಬೋದು, ಮೊದ್ಲು ಈ ವಿಷಯನ ನಾನು ಮನೋಜ್ನಿಗೆ ತಿಳಿಸ್ಬೇಕು, ನಾನು ಮನೆಗೆ ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೋಜ ಮನೆಯಲ್ಲಿ ಕೆಲಸ ಮಾಡ್ತಾ ಕುತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ರೋಹಿಣಿ ವಿಷಯ ಹೇಳ್ಬೇಕು ಅಂತ ಓಡೋಡಿ ಬರ್ತಾಳೆ. ಸುಸ್ತಾದ ರೋಹಿಣಿನ ನೋಡಿದಂತ ಮನೋಜ, ಯಾಕೆ ರೋಹಿಣಿ ಏನಾಯ್ತು ಅಂತ ಕೇಳಿದಾಗ, ಅದೇ ಮನೋಜ್, ಆ ಫ್ರಾಡ್ ವಿಶ್ವಾಸ್ ನನ್ನ ಕೈಲಿ ಸಿಕ್ಕಾಕೊಂಡಿದ್ದ ಅಂತ ಹೇಳಿದಾಗ, ಏನ್ ಹೇಳ್ತಾ ಇದೀಯ ರೋಹಿಣಿ, ಸರಿಯಾಗಿ ಹೇಳು, ಎಲ್ಲಿ ಸಿಕ್ಕಾಕೊಂಡಿದ್ದ ಅಂತ ಕೇಳಿದಾಗ ನಡೆದ ವಿಷಯನೆಲ್ಲ ಹೇಳ್ತಾಳೆ ರೋಹಿಣಿ. ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ ರೋಹಿಣಿ, ನೀನು ನನಗಾದ್ರೂ ಒಂದು ಫೋನ್ ಮಾಡೋದು ಬೇಡವಾ ಅಂತ ರೋಹಿಣಿಗೆ ಬೈತಿರುವಾಗ, ಅಯ್ಯೋ ಮನೋಜ್, ನೀವು ಬಂದು ಹಿಡಿಯೋವರೆಗೂ ಅವ್ನು ಕಾಯ್ಕೊಂಡು ಕುತ್ಕೊಂಡಿರ್ತಾನ ಅಲ್ಲೇ ಅಂತ ರೋಹಿಣಿನು ಮನೋಜನ್ಗೆ ಬೈತಾ ಇರ್ತಾಳೆ. ಏನಾದ್ರೂ ಮಾಡಿ ನಮ್ಮ ದುಡ್ಡನ್ನ ನಾವು ವಸೂಲಿ ಮಾಡಲೇಬೇಕು, ಒಂದ್ ವೇಳೆ ಆ ದುಡ್ಡು ಏನಾದ್ರೂ ಸೂರ್ಯನ ಕೈಲಿ ಸಿಕ್ಕಾಕೊಂಡ್ರೆ ಆ ಸೂರ್ಯ ಆ ದುಡ್ಡನ್ನೆಲ್ಲ ಹರಿದು ಹಂಚ್ಬಿಡ್ತಾನೆ, ಹೇಗಾದ್ರೂ ಮಾಡಿ ನಮ್ಮ ದುಡ್ಡನ್ನ ನಾವು ವಸೂಲಿ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾರೆ ರೋಹಿಣಿ ಹಾಗೂ ಮನೋಜ.